ಜ್ಞಾನಾಗ್ನಿಯು ಕರಗಿಸದ ಕಿಲುಬೇ ಇಲ್ಲ, ಕೃಪಾಜಲವು ತೊಳೆಯದ ಕೊಳೆಯೇ ಇಲ್ಲ. ಯಾರು ವಿಚಾರವಂತರೋ ಅವರು ತಮ್ಮನ್ನು ತಾವು ಆತ್ಮ ಅಂತ ತಿಳಿಯುವುದರ ಮೂಲಕ ಎಲ್ಲ ಬಗೆಯ ಮನಸ್ಸಿನ ಕೊಳೆಯನ್ನು ಹೋಗಲಾಡಿಸಿಕೊಳ್ಬಹುದು. ಅದೇ ಜ್ಞಾನಾಗ್ನಿ ಅಂತ ಹೇಳಿ ಅದು ಭಸ್ಮಗೊಳಿಸಿ ಬಿಡ್ತದೆ ಅಂತ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಅಪ್ಪಣೆ ಕೊಡುತ್ತಾನೆ. ಕೃಪಾಜಲ, ಯಾರಲ್ಲಿ ವಿವೇಕ ಅಂತ ಹೇಳ್ತಕ್ಕಂಥದ್ದು ಕಡಿಮೆ ಇರ್ತದೋ, ಯಾರಲ್ಲಿ ಜ್ಞಾನಶಕ್ತಿ ಅಂತ ಹೇಳ್ತಕ್ಕಂಥದ್ದು ಕಡಿಮೆ ಇರ್ತದೋ ಅವ್ರೇನ್ ಮಾಡ್ಬೋದು, ಗಂಗಾ ಭವಾನಿಯನ್ನು ಹರಿಸ್ಬೇಕು. 2 ಕಣ್ಣುಗಳಲ್ಲಿ ಇಲ್ಲಿ ತನಕ ಯಾವ್ದಾವ್ದಕ್ಕೂ ಕಣ್ಣೀರು ಹಸಿದಿತ್ತಲ್ಲ ಅದನ್ನ ತಿರುಗಿಸ್ಬಿಟ್ಟಿದೆ ಭಗವಂತನ ಕಡೆ ಕರೆಸ. ಆವಾಗ ಭಗವಂತ ಅಂತ ಹೇಳ್ತಕ್ಕಂಥವನು ಕೃಪೆ, ಆ ಕೃಪಾಜಲವನ್ನ ಹರಿಸ್ತಾನೆ. ನಾವು ಅಶ್ರು ಜಲವನ್ನ ಹರಿಸಿದಾಗ ಭಗವಂತ ಕೃಪಾಜಲವನ್ನ ಹರಿಸ್ತಾನೆ. ಆಗ ನಮ್ಮೆಲ್ಲ ಕೊಳೆ ತೊಳೆದು ಪಾವನವಾಗಿ ಬಿಡುತ್ತದೆ. ಸ್ವಲ್ಪವೂ ಉಳಿಯದಂತೆ ತೊಳೆದು ಪಾವನವಾಗಿ ಬಿಡುತ್ತದೆ. ಅದಕ್ಕೆ ಅಂತ ಹೇಳಿದ್ರೆ ಅದು ಭಗವಂತನಿಂದ ಬಂದಂತಹ ನಿತ್ಯ ಪವಿತ್ರವಾದಂತಹ ಕೃಪಾಜಲ ಅಂತ. ರಾಮಚಂದ್ರ ಮಿಷನ್ ನಲ್ಲಿ ಸ್ವಾಮಿಗಳು ದೇವರ ಪೂಜೆ ಮಾಡಬಾರದು, ದೇವರನ್ನು ಗುರುಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು, ಹಬ್ಬ ಹುಣ್ಣಿಮೆಗಳನ್ನು ಮಾಡಬಾರದು, ಹಬ್ಬಗಳಲ್ಲಿ ದೇವರ ಪೂಜೆ ಇಲ್ಲ ಎನ್ನುವರು. ತಮ್ಮ ಅಭಿಪ್ರಾಯವೇನು? ನಾವು ದೇವರಿಗೆ ಪುಷ್ಪಾಲಂಕಾರ ಮಾಡುತ್ತೇವಲ್ಲ, ಅದು ನಮ್ಮ ಸಂತೋಷಕ್ಕೋ ಅಥವಾ ದೇವರ ಸಂತೋಷಕ್ಕೋ? ದೇವರಿಗೆ ಒಂದು ಭಕ್ತಿಯಿಂದ ತುಳಸಿ ದಳವೇ ಸಾಕೆ. ಅವರು ಹೇಳಿದಂತೆ ನಾವು ದೇವರನ್ನು ಪೂಜಿಸದೆ ನಮಗೆ ಭಕ್ತಿ ಬರುವುದು ಹೇಗೆ? ನೋಡಿದ್ರಾ, ಇದಕ್ಕೆ ಹೇಳ್ತಾರೆ ಬುದ್ಧಿ ಭೇದ ಅಂತ. ನ ಬುದ್ಧಿ ಭೇದಂ ಜನಯೇ ತಜ್ಞಾನಾಂ ಕರ್ಮ ಸಂಗಿನಾಂ. ಶ್ರೀಕೃಷ್ಣ ಹೇಳ್ತಾನೆ, ಸಾಮಾನ್ಯ ಜನರಲ್ಲಿ ಬುದ್ಧಿ ಭೇದವನ್ನು ಹುಟ್ಟಿಸಬಾರದು. ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಹೇಳ್ತಕ್ಕಂಥ. ಅದಕ್ಕೆ ನಮ್ಮ ರಾಮಕೃಷ್ಣಾಶ್ರಮಕ್ಕೆ ಬಂದ್ರೆ ನಾವೇನ್ ಹೇಳ್ತೀವಿ ಗೊತ್ತೇನು, ನೀವು ಈಗಾಗಲೇ ಏನೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀರೋ ಅದನ್ನ ಸ್ವಲ್ಪ ಮುಂದರ್ಸ್ಕೊಂಡು ಹೋಗಿ ಅಂತ. ನಿಮ್ಮನ್ನು ಯಾವಾಗ್ಲೂ ನಾವು ದಾರಿ ತಪ್ಪಿಸೋದೇ ಇಲ್ಲ. ಆದ್ರಿಂದ ರಾಮಚಂದ್ರ ಆಶ್ರಮದವರು, ರಾಮಚಂದ್ರ ಮಿಷನ್ ಅವರು ಏನು ಹೇಳಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಿಮ್ಗೆ ಬೇಕಿದ್ರೆ ನೀವು ತಗೊಳ್ಬಹುದು, ನಿಮಗೆ ಬೇಡ ಅಂತಿದ್ರೆ ನೀವು ಬಿಡ್ಬಹುದು. ಅಲ್ಲಿ ಹೋಗಿ ಹೇಗೆ ಸಿಕ್ಕೊಂಡ್ ಬಿಟ್ರಿ ನೀವು ಅಂತ ನಮ್ಗೆ ಗೊತ್ತಾಗಿಲ್ಲ ಏನು. ಯಾವ ದೇವರು ನಿಮ್ಮನ್ನಲ್ಲಿ ಕಳಿಸ್ದ? ನಿಮ್ ಪಾಡಿಗೆ ನೀವು ತುಳಸಿ ಎಲೆನ ನೈವೇದ್ಯ ಮಾಡ್ಕೊಂಡು, ಅಥವಾ ನೋಡಿ ಇವ್ರು ಜಾಣತನ. ಶ್ರೀಕೃಷ್ಣ ಹೇಳಿದಾನಲ್ಲ ತುಳಸಿ ಎಲೆ ನೈವೇದ್ಯ ಮಾಡಿದ್ರೆ ಸಾಕು ಅಂತ, ಇವರು ತುಳಸಿ ಎಲೆ ನೈವೇದ್ಯ ಮಾಡ್ತಾರೆ. ಆಮೇಲೆ ಹಣ್ಣು ಕಾಯಿ ಭಕ್ಷ್ಯ ಭೋಜ್ಯ ತಾವು ತಿಂತಾರೆ. ಅದನ್ನೆಲ್ಲ ದೇವರಿಗೆ ಕೊಡೋಣ ಬೇಡ ಅಂತ ಹೇಳಿದಾನಲ್ಲ ಕೃಷ್ಣ, ನಾವೇ ತಿನ್ನೋಣ. ಏನನ್ನೇ ಅರ್ಪಿಸ್ತಿರೋ ಭಕ್ತಿಯಿಂದ ಅರ್ಪಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಪ್ರಧಾನವಾದಂತಹ ಮಾತುದರಲ್ಲಿ. ಅಲ್ಲದೆ ತುಳಸಿಯನ್ನ ಅಥವಾ ಎಲೆಯನ್ನ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ ಮಾತ್ರಕ್ಕೆ ಕೇವಲ ನೀರನ್ನ ಕೊಡೋದಲ್ಲ. ನಿನ್ನತ್ರ ನೀರೇ ಒಂದ್ ವೇಳೆ ಇದ್ದ ಪಕ್ಷದಲ್ಲಿ ಹಾಗೆ ಮಾಡು ಅಂತ ಅರ್ಥ. ಗತಿ ಇಲ್ಲದವನು ಕೂಡ ತನ್ನನ್ನು ಪೂಜಿಸಬಹುದು ಭಕ್ತಿಯಿಂದ ಅಂತ ಅರ್ಥ. ಆದ್ರೆ ಗತಿ ಇರುವವರು ಕೂಡ ಗತಿ ಇಲ್ಲದವನ ಹಾಗೆ ಪೂಜಿಸಿದ್ರೆ ಅವನನ್ನು ಕೂಡ ಗತಿ ಇಲ್ಲದವನ ಆಗಿಬಿಡ್ತಾನ ಅವನು. ಅಷ್ಟೇನೆ ಚಮತ್ಕಾರ ನೋಡಿ. ಅದೆಲ್ಲ ಜಾಣ್ಮೆ ಅಂತ ಹೆಸರು, ಜಾಣತನ. ಸರಳ ಭಕ್ತಿಗೆ ಈ ಲೆಕ್ಕಾಚಾರ ಬರೋದಿಲ್ಲ. ಅಂತೂ ಇಲ್ಲಿ ನಿಮ್ಗೆ ಭಕ್ತಿ ಬರೋದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ನೀವು ಇಲ್ಲಿವರೆಗೆ ಏನ್ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರೋ ಅದನ್ನ ಮಾಡ್ಕೊಂಡು ಬರಬಹುದು ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಹೆಚ್ಚಿಗೆ ಜನಗಳನ್ನ ಕೇಳೋದಕ್ಕೆ ಹೋಗಬಾರದು. ಕೇಳಿದ್ರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ಮಾತ್ರ ಗ್ರಹಿಸುವ ಸಾಮರ್ಥ್ಯ ಇದ್ರೆ ನೀವೆಲ್ಲ ಕಡೆಗೂ ಹೋಗಿ ಎಲ್ಲ ಮಾತುಗಳನ್ನು ಕೇಳಬಹುದು. ನಿಮ್ಗೆ ಯಾವಾಗ ಆ ತಾರತಮ್ಯ ಅಥವಾ ನಿಮಗೆ ಬೇಕಾದನ್ನು ಮಾತ್ರ ಆರಿಸಿಕೊಳ್ತಕ್ಕಂಥ ಶಕ್ತಿ ಇಲ್ವೋ ಹೋಗ್ಲೇಬಾರದು. ಈ ಜನ್ಮಾಂತರ ಕ್ರಮಾಂತರಗಳ ಒಂದು ಮರ್ಮವನ್ನು ತಿಳಿತಕ್ಕಂಥ ಪ್ರಯತ್ನ ಅಂತ ಹೇಳ್ತಕ್ಕಂಥದ್ದು ಬಹಳ ಮಟ್ಟಿಗೆ ವ್ಯರ್ಥ. ತಿಳ್ಕೊಳ್ಳೇಬೇಕಿದ್ರೆ ಹೇಳ್ಬಹುದು, ಅಷ್ಟೇನು ತಿಳ್ಕೊಳ್ಬೇಕಾದ ಕಾರಣ ಇಲ್ಲ. ನಿಮಗೆ ಮಂತ್ರ ಎಂದು ಜಪ ಮಾಡ್ಬೇಕು ಅಂತ ಹೇಳಿದ್ದಾರೆ, ಅದನ್ನ ಮಾಡ್ಬೇಕು. ಅದು ಬಿಟ್ಟು ಬಾಕಿ ಉಳಿದ ಯೋಚನೆ ಮಾಡೋದಕ್ಕೆ ಈಗ ತಾಕತ್ತಿಲ್ಲ. ಅದು ಸೂಕ್ಷ್ಮವಾದಂತಹ ವಿಚಾರಗಳು. ನಾವು ಎಷ್ಟು ಹೇಳಿದ ನಾವೆಲ್ಲ ವಿವರಿಸಿದ ಮೇಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಒಂದು ಉಳಿದೇ ಉಳಿತದೆ. ಶ್ರೀರಾಮಕೃಷ್ಣರನ್ನ ಇದೇ ಪ್ರಶ್ನೆ ಕೇಳಿದ್ರು ಒಬ್ರು. ಆಗ ಅವ್ರು ಹೇಳಿದ್ರು, ಆಗ ಅವರಿಗೆ ಕ್ಯಾನ್ಸರ್ ಆಗಿತ್ತು, ಗಂಟ್ಲು ಕ್ಯಾನ್ಸರ್. ಅವ್ರೇನ್ ಹೇಳಿದ್ರು ಗೊತ್ತೇನು, ನನಗೆ ಬಂದ್ ಗಂಟ್ಲು ಬೇನೇನೆ ವಾಸಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅದೆಲ್ಲ ನನ್ಗೆ ಎಲ್ಲಿ ಹೇಳಕ್ ಬರುತ್ತೆ. ಮಹಾಜ್ಞಾನಿ, ತ್ರಿಕಾಲ ಜ್ಞಾನಿ, ಅವತಾರ ಪುರುಷ, ಅವ್ರೇನ್ ಉತ್ತರ ಕೊಡ್ತಾರೆ ಅದಕ್ಕೆ? ವಚನವೇದದಲ್ಲಿ ಬರುತ್ತದೆ, ನನಗೆ ಬಂದಂತಹ ಗಂಟ್ಲು ಬೇನೆಯನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ನನ್ಗೆ ಶಕ್ತಿ ಇಲ್ಲ. ಹಾಗಿರುವಾಗ ಆ ಪುನರ್ಜನ್ಮ ಅಪರ ಜನ್ಮದ ಕುರಿತಾಗಿ ನಾನೇನ್ ಹೇಳಿ?
ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಒಳ್ಳೆಯ ಗುರುವನ್ನ ಪಡೆದು ಅವನು ನೀಡಿದಂತಹ ಉಪದೇಶವನ್ನು ಉಪಯೋಗಿಸಿಕೊಂಡು ಜಪ ಮಾಡ್ತಾ ಬರಬೇಕು ಅಂತ ಅನ್ನೋದು. ಯಾತಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಜನ್ಮಾಂತರ ಕರ್ಮಾಂತರಗಳ ಒಂದು ಮರ್ಮವನ್ನು ತಿಳಿತಕ್ಕಂಥ ಪ್ರಯತ್ನ ಅಂತ ಹೇಳ್ತಕ್ಕಂಥದ್ದು ಬಹಳ ಮಟ್ಟಿಗೆ ವ್ಯರ್ಥ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದು ನಮ್ಮನ್ನು ಎಲ್ಲೋ ಬಿಡ್ತದೆ. ಅದು ಯಾರು ಕೂಡ ತಿಳಿಯೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಅಂಶವಾಗಿ ಅದು ಉಳಿದಿದೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರಿಂದ ಅವುಗಳನ್ನೆಲ್ಲ ನೀವು ತಿಳಿಯುವ ಒಂದು ಪ್ರಯತ್ನ ಮಾಡೋದಕ್ಕೆ ಹೊರಟಾಗ ಏನಾಗ್ತದೆ, ಸ್ವಾಭಾವಿಕವಾಗಿ ನಿಮ್ಮ ಆಸಕ್ತಿ ಅಲ್ಲಿ ಹೋಗಿ ನಿಲ್ತದೆ, ಜಪ ಮಾಡ್ತಕ್ಕಂಥ ಅದ್ರಲ್ಲಿ ನಿಲ್ಲೋದಿಲ್ಲ. ನಮ್ಮ ಗಮನ ಎಲ್ಲ, ನಮ್ಮ ಪ್ರಯತ್ನ, ಈ ಸಾಧುಗಳು, ರಾಮಕೃಷ್ಣಾಶ್ರಮದ ಸಾಧುಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ಮಾಡಬೇಕಾದ ಕರ್ಮದ ಕಡೆಗೆ ನಿಮ್ಮ ಗಮನವನ್ನ ವಿಶೇಷವಾಗಿ ಹರಿಸ್ತಾ ಇರ್ತಾರೆ. ಆ ಕಡೆ ಹೋದಾಗ ಒಂದು ತಪರಾಕಿ ಹಾಕ್ತಾರಲ್ಲಿ, ಹೋಗ್ಬೇಡ, ಅಲ್ಲಿ ಯಾಕೆ ಹೋಗ್ತೇವೆ, ಇದನ್ನ ಮಾತ್ರ ಮಾಡಿ, ಇನ್ನೊಂದೆ ಹೋಗ್ಬೇಡಿ, ಇದನ್ನೇ ಮಾಡಿ. ಏಕಮುಖವಾಗಿ ನಾವು ಪ್ರಯಾಣ ಮಾಡ್ತಾ ಇರ್ಬೇಕಾಗುತ್ತೆ. ಮನುಷ್ಯನ ಅಂದ್ರೆ ನಾನು ಹೇಳಿದ್ದು ನೀವು ಕೇಳಿದ ತಪ್ಪಂತಲ್ಲ, ದಯವಿಟ್ಟು ಹಾಕಿ ತಿಳ್ಕೊಬೇಡಿ. ನೀವು ಕೇಳಿದ್ರಿಂದ ನೋಡಿ ಅಷ್ಟು ಜನರಿಗೆ ನಾನು ಹೇಳೋದಕ್ಕೆ ಸಾಧ್ಯ ಆಯ್ತು. ಆದ್ರೂ ಕೂಡ ನೀವು ಕೇಳಿದ್ರಿಂದ ನಾನು ಅದ್ರ ಕುರಿತಾಗಿ ಹೇಳ್ತೇನೆ. ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಒಂದು ಜಡ ವಸ್ತು. ಇದಕ್ಕೆ ದೇಹ ಅಂತ ಹೆಸರು. ಯಾತಕ್ಕೆ ಗೊತ್ತೇನೋ, ದಹಿಸಲ್ಪಡ್ತದೆ ಅಂದ್ರೆ ಏನು, ಸುಟ್ಟು ಹೋಗ್ತದೆ. ಆದ್ರಿಂದ ಇದಕ್ಕೆ ದೇಹ ಅಂತ ಹೆಸರು. ಇದಕ್ಕೆ ಶರೀರ ಅಂತ ಹೆಸರು. ಯಾತಕ್ಕೆ ಗೊತ್ತೇನೋ, ಸರಿದು ಹೋಗ್ತದೆ, ಸರಿತಾ ಇರ್ತದೆ, ಅದಕ್ಕೆ ಶರೀರ ಅಂತ ಹೆಸರು. ಹೀಗೆ ಸಂಸ್ಕೃತವನ್ನು ನಾವು ಅಧ್ಯಯನ ಮಾಡಿದಾಗ ಆ ಒಂದು ಶಬ್ದ ನಾಮಕರಣ ಮಾಡ್ತಾರಲ್ಲ, ಅದಕ್ಕೆಲ್ಲ ಅರ್ಥ ಇರ್ತದೆ. ಆದ್ರಿಂದ ಇದಕ್ಕೆ ಏನು ಅನುಭವ, ಇದರ ಮೂಲಕ ಅನುಭವಿಸ್ತದೆ ಮನಸ್ಸು. ಅದಕ್ಕೆ ಯಾತನಾಮಯ ಶರೀರ ಅಂತ ಒಂದಿದೆ, ಸೂಕ್ಷ್ಮ ಶರೀರ ಅಂತ ಅದಕ್ಕೆ ಹೆಸರು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯಗಳು ಅಂತ ಹೇಳ್ತಕ್ಕಂಥವುಗಳೆಲ್ಲ ಸೇರಿ ಒಳಗಡೆ ಇದೆ, ಅಂತರಂಗದಲ್ಲಿ ಇದೆ. ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೆಸರು. ಈ ಸೂಕ್ಷ್ಮ ಶರೀರದ ಹಿನ್ನೆಲೆಯಲ್ಲೂ ಇನ್ನೊಂದು ಶರೀರ ಇದೆ, ಕಾರಣ ಶರೀರ ಅಂತ ಹೆಸರು. ಅದು ನಮ್ಮ ಜೀವದ ವಾಸನಾ ಸಂಸ್ಕಾರಗಳು ಅಂತೆಲ್ಲ ಇವೆಯಲ್ಲ, ಅವುಗಳನ್ನೆಲ್ಲ ಸೇರಿಸಿ ಕ್ರೋಢೀಕರಿಸಿ ಇಟ್ಕೊಂಡಿರ್ತದೆ. ಅತ್ಯಂತ ಸೂಕ್ಷ್ಮ ರೂಪದಲ್ಲಿ, ಬೀಜ ರೂಪದಲ್ಲಿ ಅದು ಇರ್ತದೆ. ಹೀಗೆ 3 ಶರೀರಗಳಿವೆ. ಈ 3 ಶರೀರದ ಒಳಗಡೆ ಇದೆ ಆ ಆತ್ಮ. ಆತ್ಮ ಎಲ್ಲೆಲ್ಲೂ ಇದೆ, ಆ 3 ಶರೀರದ ಒಳಗಡೆಯೂ ಇದೆ. ಅದೇ ಸ್ವಾರಸ್ಯ. ಸರೋವರದಲ್ಲಿ ಇರತಕ್ಕಂಥ ತಂಬಿಗೆ ಅದ್ ನೆನಪು ಮಾಡ್ಕೊಳ್ಳಿ. ಆ ತಂಬಿಗೆ ಹೊರಗೂ ನೀರಿದೆ, ಒಳಗೂ ನೀರಿದೆ. ಹಾಗೇನೇನೆ ಈ ಒಂದು ತಂಬಿಗೆ ಜೀವಾತ್ಮ, ಅದರ ಒಳಗಡೆ ಆತ್ಮ ಇದೆ. ಈಗ ಆ ಆತ್ಮ ಅಂತ ಹೇಳ್ತಕ್ಕಂಥದ್ದು ಇರುವವರೆಗೆ ಮನಸ್ಸಿಗೂ ಸುಖ ದುಃಖದ ಅನುಭವ ಆಗ್ತದೆ, ಬುದ್ಧಿಗೂ ಸುಖ ದುಃಖದ ಅನುಭವ ಆಗ್ತದೆ. ಈ ಶರೀರಕ್ಕೂ ಸುಖ ದುಃಖ ಆಗುವಂತೆ ಅನುಭವ ಆಗ್ತದೆ. ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಈಗೆಲ್ಲ ಉದಾಹರಣೆ ಕೊಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಹೇಳ್ಬೇಕು. ಆಮೇಲೂ ಏನು ಪ್ರಯೋಜನ ಆಗುದಿಲ್ಲ. ಅದಕ್ಕೋಸ್ಕರ ನನಗೆ ಹೇಳೋದಕ್ಕೆ ಬೇಜಾರು. ಕೇಳಿ, ಈಗ ನೋಡಿ, ನಾಲಿಗೆಗೆ ಸುಖ ಸಿಕ್ಕುತ್ತಾ? ಮೈಸೂರು ಪಾಕದಿಂದ ನಾಲಿಗೆಗೆ ಸುಖವೋ, ನಾಲಿಗೆಯಿಂದ ಮೈಸೂರು ಪಾಕಕ್ಕೆ ಸುಖವೋ? ನಮಗೆ ಅನಿಸ್ತದೆ ನಾಲಿಗೆ ಇರೋದ್ರಿಂದ, ಅಲ್ಲಿ ಮೈಸೂರು ಪಾಕ ಸಿಹಿಯಾಗಿರೋದ್ರಿಂದ ಸುಖ ಅಂತ. ಆದ್ರೆ ರಾತ್ರಿ ನಿದ್ರೆ ಕಣ್ಣಿನಲ್ಲಿ ಬಾಯಿ ಕಳಿಸಿ ಅದೇ ಮೈಸೂರು ಪಾಕವನ್ನು ನಾಲಿಗೆ ಮೇಲೆ ಇಟ್ರೆ ನಾಲಿಗೆ ರುಚಿಯಾಗುತ್ತೋ? ಅದು ಇಲ್ಲ. ಯಾಕೆ? ಅಲ್ಲಿ ಮನಸ್ಸಿಲ್ಲ. ಶರೀರದಲ್ಲಿ ಮನಸ್ಸಿಲ್ಲ, ಇದ್ರೂ ಕೂಡ ಇಲ್ಲ. ಅದು ಎಲ್ಲಿ ಹೋಗಿದೆ? ಅದು ಆತ್ಮದ ಹತ್ರಕ್ಕೆ ಹೋಗಿದೆ. ಆದ್ರಿಂದ ಆತ್ಮದ ಸಂಪರ್ಕವಿರತಕ್ಕಂತಹ ಮನಸ್ಸಿಗೆ, ಅಂತಹ ಮನಸ್ಸಿನ ಸಂಪರ್ಕವಿರತಕ್ಕಂತಹ ಶರೀರಕ್ಕೆ ಮಾತ್ರ ಸುಖ ದುಃಖದ ಅನುಭವ. ಯಾವಾಗ ಶರೀರ ಪ್ರಾಣ ಹೊರಟೋಯ್ತು, ಶರೀರ ಬಿದ್ದೋಯ್ತು. ಅದು ಮಣ್ಣಿಗೆ ಏನು ಸುಖ ದುಃಖ? ಇದು ಶರೀರದ ಕಥೆ ಆಯ್ತು. ಶರೀರ ಬಿದ್ದು ಹೋದ ಮೇಲೆ ಆ ಸೂಕ್ಷ್ಮ ಶರೀರ ಅಂತ ಹೇಳ್ತಕ್ಕಂಥವನಿದಾನಲ್ಲ, ಪ್ರೇತ, ಅವನು ಹೊರಗಡೆ ಹೊರಟೋಗ್ತಾನೆ. ಪ್ರೇತ ಅಂದ್ರೆ ಏನ್ ಗೊತ್ತಾ? ನಾವು ಹೆದರಿ ಬಿಡ್ತೀವಿ ಸುಮ್ಮನೆ. ಪ್ರೇತ ಅಂದ್ರೆ ಹೊರಗಡೆ ಹೊರಟೋದವನು ಅಂತ ಅಷ್ಟೇ ಅರ್ಥ. ಇತಃ ಅಂದ್ರೆ ಹೋದವನು ಅಂತ ಅರ್ಥ. ಪ್ರಇತಃ ವಿಶಿಷ್ಟವಾದ ರೂಪದಲ್ಲಿ ಹೊರಗಡೆ ಹೋದವನು ಅಂದ್ರೆ ಸತ್ತವನು ಅಂತ ಅರ್ಥ. ವಿಶೇಷವಾದ ರೂಪ ಇದು. ಮನೆಯಿಂದ ಹೊರಗೆ ಹೋದವ್ರನ್ನ ಪ್ರೇತ ಅಂತ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಅದೇ ಮನೆಗೆ ವಾಪಸ್ ಬರ್ತಾನೆ.
ಈ ಶರೀರದಿಂದ ಹೊರಗಡೆ ಹೋದವನಿದ್ದಾನಲ್ಲ, ಅವನು ವಾಪಸ್ ಬರುವುದಿಲ್ಲ. ಆದ್ರಿಂದ ಅವನು ಪ್ರೇತ ಅಂತ ಕರೆಯೋದು ಅಷ್ಟೇ, ಮತ್ತೇನಿಲ್ಲ. ಅದು ನಾವು ಕೆಟ್ಟದಾಗಿ ತಿಳಿತೀವಿ. ಯಾಕಂತಂದ್ರೆ ಅವನು ಪುನಃ ದರ್ಶನ ಕೊಟ್ಬಿಡ್ತಾನೆ. ಆಗ ನಾವು ಹೆದರಿ ಬಿಡ್ತೇವೆ. ನಮ್ಮ ಯಜಮಾನ್ರೆ ಆದ್ರೂ ಕೂಡ, ತಂದೆ ತಾಯಿಗಳೇ ಆದ್ರೂ ಕೂಡ ಕಷ್ಟಪಡ್ತೀವಿ. ಈಗ ಏನಾಗುತ್ತೆ, ಆ ಸೂಕ್ಷ್ಮ ಶರೀರ ಇದೆಯಲ್ಲ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಂತಃಕರಣ ಅಂತ ಅದಕ್ಕೆ ಹೆಸರು. ಎಲ್ಲ ವಾಸನೆಗಳು, ಸಂಸ್ಕಾರ ಎಲ್ಲ ಸೇರಿಸ್ಕೊಂಡು ಆ ಕಡೆ ಹೋಗ್ತಾ ಇರುತ್ತೆ. ಅದಕ್ಕೆ ಸುಖ ದುಃಖಗಳ ಅನುಭವ ಆಗ್ತಾ ಇರ್ತದೆ. ಅದಕ್ಕೇನೇನೆ ಸತ್ತವ್ರನ್ನ ಬೈಬಾರದು ಅಂತ ಹೇಳುದು. ಯಾಕೆಂತಂದ್ರೆ ಅವ್ನು ಕೇಳಿಸ್ಕೊತಾನ, ಅವನು ಇಲ್ಲೇ ಓಡಾಡ್ತಾ ಇರ್ತಾನೆ. ಆಕಾಶ ಅವನಿಗೆ ಗೋಡೆ ಕೂಡ ದಾಟ್ಕೊಂಡು ಹೊರಟೋಗ್ಬಿಡ್ತಾನ ಅವನು. ಯಾವುದು ಬಂಧಕ ಇಲ್ಲ ಅವನಿಗೆ, ಎಲ್ಲವನ್ನೂ ಕೇಳಿಸ್ಕೊತಾನೆ. ಇಂದ್ರಿಯಗಳಿವೆ ಅವನಿಗೆ, ಎಲ್ಲ ಅರ್ಥ ಆಗ್ತದೆ ಅವನಿಗೆ. ಮನಸ್ಸಿದೆ ಅವನಿಗೆ, ಅರ್ಥ ಆಗ್ತದೆ. ಅವನೇ ಪುನಃ ಇನ್ನೊಂದು ಗರ್ಭದಲ್ಲಿ ಬರ್ತಾನವನು. ಸೂಕ್ಷ್ಮ ಶರೀರ ಒಳಗಡೆ ಅದೆಲ್ಲ ಕ್ರಮ ಇದೆ. ನಾವು ತಿಳ್ಕೊತೀವಿ ಗಂಡ ಹೆಂಡ್ರು ಅಂತ ದಾಂಪತ್ಯ ಜೀವನ ನಡೆಸೋದು ಅಂತ ಅಲ್ಲ. ಅದೊಂದು ಸೃಷ್ಟಿ ಕ್ರಮ ಆಗಬೇಕು. ಆ ಭಗವಂತನ ವ್ಯವಸ್ಥೆ ಅದು. ಆ ಒಂದು ಜೀವ ಅಂತ ಹೇಳ್ತಕ್ಕಂಥದ್ದು ಅದರೊಳಗೆ ಪ್ರವೇಶ ಮಾಡ್ತದೆ. ಸೂಕ್ಷ್ಮ ಶರೀರ ಪುನಃ ಶರೀರ ತಗೊಂಡು ಬರ್ತಾ ಇರ್ತಾನೆ. ಆದ್ರಿಂದ ಶರೀರದ ಮೂಲಕ ಸುಖ ದುಃಖವನ್ನು ಅನುಭವಿಸ್ತಕ್ಕಂಥವನು ಈ ಜೀವಾತ್ಮ. ಪುನಃ ಇನ್ನೊಂದು ತಮಾಷೆ ನೋಡಿ, ಆತ್ಮ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ತೆಗೆದು ಬಿಡಿ. ಆ ಮನಸ್ಸು ಮತ್ತು ಬುದ್ಧಿ ಅಥವಾ ಅಂತಃಕರಣದಿಂದ, ಆಗ ಅಂತಃಕರಣಕ್ಕೆ ಸುಖ ದುಃಖ ಇಲ್ಲ, ಮನಸ್ಸಿಗೆ ಸುಖ ದುಃಖ ಇಲ್ಲ, ಮತ್ತು ಮನಸ್ಸೆಂಬುದೇ ಇಲ್ಲ. ಮನಸ್ಸಿನ ಸೃಷ್ಟಿ, ಬುದ್ಧಿಯ ಸೃಷ್ಟಿ, ಈ ಜಗತ್ತಿನ ಸೃಷ್ಟಿ ಇದೆಲ್ಲ ಇಲ್ಲ. ಇಲ್ಲ ಅಂತನ್ನುವ ಒಂದು ಇದೆ, ಇದೆ ಅಂತನ್ನುವ ಒಂದು ಇಲ್ಲ. ಅರ್ಥ ಆಗ್ತದೆ ಇದು? ಎಂತ ಭಾಷೆ ಇದೆ! ಏನ್ ಸ್ವಾಮೀಜಿ, ಕುಡಿದವರು ಕೂಡ ಚೆನ್ನಾಗಿ ಮಾತಾಡ್ತಾರೆ, ನೀವು ತಬ್ಬಿಬ್ಬಾಗಿ ಹೇಳ್ತಿದ್ದೀರಲ್ಲ ಅನ್ನೋ ಹಾಗಿರ್ತದೆ. ಇದಕ್ಕೆ ಒಂದು ವಿಶೇಷವಾದಂತಹ ಮನಃಶಕ್ತಿ ಬೇಕು. ಶಾಸ್ತ್ರವನ್ನ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದಂತಹ ಸುಸಂಸ್ಕೃತವಾದಂತಹ ಮನಸ್ಸು ಬೇಕು. ಹಾಗಿದ್ರೆ ಮಾತ್ರ ಇದನ್ನ ಶಾಸ್ತ್ರೀಯವಾಗಿ ಅರ್ಥ. ಆದ್ರಿಂದ ಹೇಳದ ಕೇಳಿ ಅಷ್ಟೇ. ನಾವು ಹೇಳದ್ ಮಾಡಿದ್ರೋ ಅಂತ ನಾವು ಪ್ರಶ್ನೆ ಯಾವಾಗ್ಲೂ ಹಾಕ್ತಾ ಇರ್ತೀವಿ. ನಾವು ಚೂರೇ ಹೇಳ್ತೀವಿ ನೋಡಿ. ಆ ಸ್ವಾಮಿಗಳು ಹೇಳಿದ್ರಲ್ಲ, ಏನೋ ಒಂಚೂರು 15 ದಿವಸ ಜಪ ಮಾಡ್ಕೊಂಡು ಬಾ, 12 ವರ್ಷದ ಗೋಜೆ ಬೇಡ, 16ನೇ ದಿವಸ ಏನ್ ಮಾಡ್ಬೇಕು ಕೇಳಬೇಡ. ಈಗಲೇ ನಾವು 16ನೇ ದಿವಸ ಏನ್ ಮಾಡೋದು ಆಗ್ಲೇ, ಈಗ 1 ದಿವಸನೇ ಮಾಡಿಲ್ಲ ಅವನು. ಈ ತರದ ಮನೋಭಾವ ನಮ್ದು ಅಲ್ಲ. ನಾನು ಯಾತಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ, ನಾನು ತುಂಬಾ ಆಲೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ. ಬಹಳಷ್ಟು ಕೇಳಿ ತಿಳಿದಕ್ಕೆ ಇಷ್ಟಪಡ್ತಾರೆ. ಆದ್ರೆ ಶಾಸ್ತ್ರದ ಜ್ಞಾನ, ಅದಕ್ಕೊಂದು ವಿಶೇಷವಾದ ಒಂದು ಶಿಕ್ಷಣ ಬೇಕಾಗ್ತದೆ. ಹಾಗಿದ್ರೆ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಸಮಯ ನಷ್ಟ ಆಗ್ತದೆ. ಅದಕ್ಕೋಸ್ಕರ ಗುರು ವಾಕ್ಯೇಶು ವಿಶ್ವಾಸ ಶ್ರದ್ಧಾ. ಗುರು ಬಾವಿಗೆ ಹಾರು ಅಂತಾನೆ, ಹಾರು. ಯಾಕಂತಂದ್ರೆ ಅವನಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ, ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತು, ಅದರಿಂದ ಏನ್ ಒಳ್ಳೆದಾಗುತ್ತೆ ಅಂತ ಗೊತ್ತು. ಅವನಿಗೇನ್ ಬೇಕಾಗಿದೆ, ಗುರುವಿಗೆ ಏನ್ ಬೇಕಾಗಿದೆ, ನನ್ನ ಮಾತನ್ನು ಕೇಳಿ ಅವನು ಬಾವಿಗೆ ಹಾರ ಬಲನೇ ಇಲ್ಲವೇ ಬೇಕಾಗಿದೆ ಅವನಿಗೆ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಒಂದು MA ಅಷ್ಟು ಓದಿಂತಹ ಯುವಕ ಬಂದಿದ್ದ, ಸ್ವಾಮೀಜಿ ನಾನು ರಾಜಯೋಗ ಅಭ್ಯಾಸ ಮಾಡ್ಬೇಕು, ದಯವಿಟ್ಟು ಹೇಳ್ಕೊಡ್ತೀರಾ? ಖಂಡಿತವಾಗಿ ಹೇಳ್ಕೊಡ್ತೀನಿ ಬಾ. ಆದ್ರೆ ನಾಳೆಯಿಂದ ಕೇವಲ 15 ದಿವಸ ನಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಕಾರ್ಪೆಟ್ ಹಾಸು, ಭಕ್ತಾದಿಗಳು ಕೂತ್ಕೊಳ್ತಕ್ಕಂಥ ಕಾರ್ಪೆಟ್, ಓದಕ್ಕೆ ಆಗ್ಲಿಕ್ಕೆ ಕ್ರಮ ಇದೆ ಅದಕ್ಕೊಂದು. ಕರೆಕ್ಟ್ 6 ಗಂಟೆಗೆ ಬಂದು ಕ್ರಮ ನೋಡಿ. ನಾನು ಇಷ್ಟೇ ಹೇಳಿದ್ದವನಿಗೆ, ನಾಳೆಯಿಂದ 15 ದಿನ, ಇಲ್ಲಿ ಸ್ವಾಮಿಗಳು ಕೂಡ 15 ದಿನ ಹೇಳಿದ್ದು, 15 ದಿನ ಕರೆಕ್ಟ್ 6 ಗಂಟೆಗೆ ಬಂದು ಕಾರ್ಪೆಟ್ ಹಾಸು ಅಂದೆ. ಅವನು ಮೇಲೆ ಕೆಳಗೆ ನೋಡ್ದ ನನ್ನನ್ನ. ರಾಜಯೋಗ ಅಂದ್ರೆ ಏನು, ಕಾರ್ಪೆಟ್ ಹಾಕೋದು ಅಂದ್ರೆ ಏನು ಅಂತ ನನ್ನ ಮೇಲೆ ಕೆಳಗೆ ನೋಡ್ದ. ಆದ್ರೂ ಇನ್ನೇನು ಹೇಳೋಕೆ ಉಪಾಯವಿಲ್ಲದೆ ಆಗ್ಲಿ ಸ್ವಾಮೀಜಿ ಅಂತಂದ. ಅಂತೇಳಿ ಮತ್ತೊಂದು 2 ನಿಮಿಷ ಇದ್ದ, ಆಮೇಲೆ ಹೊರಟೋದ. ಈಗ ನೀವು ಕೇಳ್ಬೋದು ಮರುದಿವಸದಿಂದ ಬಂದನೆ ಅಂತ. ಇಲ್ಲ, ಅವನು ಯಾಕೆ ಬಂದಾನು? ಕಾರ್ಪೆಟ್ MA ಓದಿದಂತಹ ಸ್ಟೂಡೆಂಟ್. MA ಅಂದ್ರೆ ಹುಡುಗಾಟನ? ಬರ್ಲೇ ಇಲ್ಲ. ಅವನಿಗೆ ನಷ್ಟ ಆಯ್ತು ಅನ್ಬಹುದು. ಆದ್ರೆ ಅವನಿಗೆ ನಷ್ಟ ಆಯ್ತು ಅಂತ ಹೇಳೋದಕ್ಕಿಂತ ನನಗೆ ಲಾಭ ಆಯ್ತು. ಒಂದು ರಗಳೆ ಮುಗಿಯಿತಲ್ಲ. ಅವಿಧೇಯನಾಗಿರ್ತಕ್ಕಂಥ ವ್ಯಕ್ತಿಗೆ ಏನ್ ಹೇಳ್ಕೊಡುದು? ನನ್ನ ಮೇಲೆ ವಿಶ್ವಾಸ ಇಲ್ದಿರ್ತಕ್ಕಂಥ ವ್ಯಕ್ತಿ ಏನ್ ಹೇಳ್ಕೊಡುದು? ನಾನೇನು ಅವನಿಗೆ ಬಾವಿ ಬೀಳು ಅಂತ ಹೇಳಿಲ್ಲ. ಇನ್ನೊಂದು ಮಾತಿದೆ, ಮರ ಹತ್ತು ಅಂತ ಗುರು ಹೇಳಿದ್ರೆ ಮರ ಹತ್ಬೇಕು, ಮೇಲ್ಗಡೆ ಹೋಗ್ಬೇಕು. ಅಲ್ಲಿಂದ ಕೈಕಾಲು ಎರಡು ಬಿಟ್ಬಿಡು ಅಂತ ಹೇಳಿದ ತಕ್ಷಣ ಬಿಟ್ಬಿಡ್ಬೇಕು ಅವನು. ಈ ರೀತಿಯಲ್ಲೆಲ್ಲ ಹೋಗ್ತದೆ. ಅಗ್ನಿಗೆ ಹಾರು, ಬೆಂಕಿಗೆ ಹಾರಬೇಕು, ಈ ರೀತಿಯಲ್ಲಿ ಹೋಗ್ತದೆ ಗುರು ಶಿಷ್ಯ ಸಂಬಂಧ ಅಂತ ಹೇಳ್ತಕ್ಕಂಥದ್ದು. ಆದ್ರಿಂದ
ಯಾರು ಪವಿತ್ರವಾದ ಮಂತ್ರ ದೀಕ್ಷೆಯನ್ನು ಪಡೆದಿದ್ದಾರೋ, ಸ್ವಾಮಿಗಳಾಗಲೇ ಮಂತ್ರ ದೀಕ್ಷೆಯ ಬಗ್ಗೆ ಹೇಳಿದಾರೋ ಒಂದು ಮಾತನ್ನ, ನಿಮ್ಮಲ್ಲಿ ಎಲ್ಲರೂ ಆ ಮಂತ್ರ ದೀಕ್ಷೆಯನ್ನು ಪಡೆದಿರಬಹುದು. ಆದ್ರೆ ಕೊಟ್ಟ ಮಂತ್ರವನ್ನ, ಅದ್ಭುತ ಶಕ್ತಿ ಸಂಪನ್ನವಾದ ಮಂತ್ರ, ಆ ಮಂತ್ರವನ್ನು ನೀವು ಜಪಿಸುವುದರ ಮೂಲಕ ನಿಮ್ಮ ಒಳಗಡೆ ಇರತಕ್ಕಂಥ ಎಲ್ಲ ಸಂಶಯಗಳನ್ನು ಹೋಗಲಾಡಿಸಿಕೊಂಡು ಮಹಾಜ್ಞಾನವನ್ನು ಪಡೆಯುವಂತಾಗಲಿ ಅಂತ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ಜಯ ರಾಮಕೃಷ್ಣ.